ನಾವು ನಮ್ಮ ಕಾಲ್ ಬಿಟ್ಟು ಎಲ್ಲೂ ಹೋಗೋಕ್ಕಾಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಇದ್ರೂ ಹೋಗಿಲ್ಲ. ಅಬ್ಸರ್ವ್ ಮಾಡಿ ದಾರಿ ತಪ್ಪಿದ ರಾಜ್ಕುಮಾರ್ ಕಲಾತಂಡ ಇದೆ ಕೆಳಗೋಡ ಇವರು ಪಾಂಡಪುರದವರು ರಾಮಚಂದ್ರನ ಅಂತ. ಇವರು ಭಾಜಪ ಕಾರ್ಯಕರ್ತರು, ಇವ್ರದ್ದು ರೈಲ್ವೆ ಮಂಡಳಿ ಸದಸ್ಯರು. ಎಲ್ಲಿ ಹೋಗಕ್ಕೆ ಸರ್? ಮತ್ತೆ ಮನೆಗೆ ಹೋದ್ರು, ಕಾರಲ್ಲಿ ಹೋದ್ರಲ್ಲ, ವೆಹಿಕಲ್ ಒಂದು ಮನೆಗೆ ಮನೆಗಳಿದ್ರು ಸರ್. ಇಲ್ಲಿಂದ ಸರ್ ಬೇಡರ ಕಣ್ಣಪ್ಪ ರಾಜ್ಕುಮಾರ್ ಪಿಕ್ಚರು ಬರೆದಿರೋದು ಇವರು ಎಲ್ಲ ಈ ಸಪ್ತವೇದಿ ಕಂಪಿ ಇದೆ. ನೀಟಾಗಿ ಆಮೇಲೆ ಏನು ಗೊತ್ತಾ, ಒಂದು ಗ್ಯಾಪ್ ಇರಬೇಕು, ನಿಮಿಷ ಅಡಿ ಗ್ಯಾಪ್ ಇರಬೇಕು, ಒಂದೈದು ಇನ್ನೊಂದೈದು ಗ್ಯಾಪಲ್ಲಿ ಗ್ಯಾಪ್ ಇರಬೇಕು. ಗ್ಯಾಪ್ ಇದೆ, ಎರಡು ಗ್ಯಾಪ್ ಇದೆ. ಅವಾರ್ಡ್ ಏನು ಅಂದರೆ ಅವರು ಪ್ರತಿ ವರ್ಷ ಒಂದೊಂದು ವಿಭಾಗಕ್ಕೆ ಆ ವರ್ಷ ಪರ್ಟಿಕ್ಯುಲರ್ ವರ್ಲ್ಡ್ ವೈಡ್ ರಿಸರ್ಚ್ ಮಾಡ್ಕೊಂಡಿರೋದು ಬೇರೆ ಕೊಡ್ತಾರೆ.
ಶಿಕ್ಷಕನಾಗಿ ನಾಗಮಂಗಲ ತಾಲೂಕು ಕರಡಳ್ಳಿ ಹೈಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಸೇವೆ ಮಾಡ್ತಾ ಇದ್ದೀನಿ. ನಾನು ರಾಜ್ಕುಮಾರ್ ಅಭಿಮಾನಿಯಾಗಿದ್ದರಿಂದ ಚಿತ್ರದಿಂದಲೂ ರಾಜ್ಕುಮಾರ್ ಅಭಿಮಾನಿ. ಹಾಗಾಗಿ ನಾನು ಚಿತ್ರದಿಂದ ರಾಜ್ಕುಮಾರ್ ಚಿತ್ರಗಳನ್ನೇ ನೋಡ್ಕೊಂಡು ಡ್ರಾಯಿಂಗ್ ಮಾಡಿ ನಾನು ಚಿತ್ರಕಲಾ ಶಿಕ್ಷಕನಾದೆ. ಮತ್ತು ನಾನು ಬರೆದಿ ರಾಜ್ಕುಮಾರ್ ಚಿತ್ರಗಳನ್ನೆಲ್ಲ ಬರೆದಿ ರಾಜ್ಕುಮಾರ್ಗೆ ತೋರಿಸ್ಬೇಕು ಅಂತ ಒಂದು ಆಸೆ. ಹಾಗಾಗಿ 1988ರಲ್ಲಿ 100 ಚಿತ್ರಗಳನ್ನು ಬರೆದೆ ನಾನು ಬಟ್ ರಾಜ್ಕುಮಾರ್ ಅವರಿಗೆ ತಲುಪಿಸೋಕ್ಕಾಗಲಿಲ್ಲ. ಆ ಚಿತ್ರಗಳನ್ನೆಲ್ಲ ನನ್ನ ಸ್ನೇಹಿತರು ತಗೊಂಡ್ಬಿಟ್ರು. ಉಳಿದ 28 ಚಿತ್ರಗಳನ್ನ ಇತ್ತು. ಮತ್ತು ನಾನು ಆ ಚಿತ್ರಗಳು ಮುಂದುವರಿಸಬೇಕಾದ್ರೆ ಏನು ಮಾಡೋದು, ರಿಟೈರ್ಡ್ ಆದಮೇಲೆ ಬರೆಯೋಣ ಅಂತ ಒಂದು ಸಂಕಲ್ಪ ಇರ್ತದೆ ನನಗೆ. ರಿಟೈರ್ಡ್ ಆದಮೇಲೆ ಇನ್ನು ಮಿಕ್ಕಿ ಚಿತ್ರಗಳು ಬರೀಬೇಕು ಅಂತಿತ್ತು. ಆ ಮಧ್ಯದಲ್ಲಿ ಕರೋನಾ ಅಂತ ಒಂದು ಬಂದಾಗ ನಾನು ಯಾಕೆ 5 ತಿಂಗಳನ್ನ ಯೂಸ್ ಮಾಡ್ಕೋಬಾರ್ದು ಅಂತೇಳಿ ಆ 5 ತಿಂಗಳಿಗೆ ನಾನು ಏನೇನು ಮೆಟೀರಿಯಲ್ ಬೇಕು ಅದನ್ನು ತಗೊಂಡು ಸತತವಾಗಿ 5 ತಿಂಗಳು 175-180 ಚಿತ್ರಗಳನ್ನು ಎಷ್ಟು ಟೈಮ್ಗೆ ಬರೆದ್ರೆ ಮುಗಿಯುತ್ತೆ 5 ತಿಂಗಳಿಗೆ ಅಂತ ಲೆಕ್ಕ ಅಂದ್ಕೊಂಡು ಒಂದು 6 ಗಂಟೆ ಟೈಮ್ ಬರುತ್ತೆ. 6 ಗಂಟೆ ಟೈಮ್ನ ಯೂಸ್ ಮಾಡಿಕೊಂಡು ಈ ಎಲ್ಲ ಚಿತ್ರಗಳನ್ನು ಬಿಡಿಸಿ ಪೂರ್ತಿ ಮಾಡ್ತೀನಿ. ರಾಜ್ಕುಮಾರ್ ಚಿತ್ರಗಳಲ್ಲಿ 175 ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ, 50 ಮಾತ್ರ ಕಲರ್ ಇದೆ. 175 ವೈಟ್ ಆ್ಯಂಡ್ ಬ್ಲ್ಯಾಕ್ ಚಿತ್ರಗಳನ್ನು ಪೆನ್ಸಿಲ್ನಲ್ಲೇ ಬರೆದು ಫಿನಿಷ್ ಮಾಡಿದ್ದೀನಿ. ಇನ್ನು ಮಿಕ್ಕಿದಂಥ 50 ಚಿತ್ರಗಳನ್ನು ವಾಟರ್ ಕಲರ್ನಲ್ಲೇ ಬರೆದು ಪೂರ್ಣಗೊಳಿಸಿರ್ತೀನಿ. ಇದನ್ನು ವಾಟ್ಸಪ್ನಲ್ಲಿ ಅರಿಬಿಡ್ತೀನಿ ಎಲ್ಲ ಆದ ತಕ್ಷಣ. ರಾಜ್ಕುಮಾರ್ ಫ್ಯಾಮಿಲಿಗೂ ಹೋಗಿದೆ ಅದು. ರಾಜ್ಕುಮಾರ್ ಫ್ಯಾಮಿಲಿಗೂ ಹೋಗಿ ಪುನೀತ್ ರಾಜ್ಕುಮಾರ್ ಕೂಡ ಅವರು ಡೈರಿನಲ್ಲಿ ನರಸಿಂಹಾಚಾರ್ ಮರಳಿಗೊಂಡೋಡಿ ಮಂಡ್ಯದವ್ರನ್ನ ಕರೆಸಿ ಒಂದು ಇದು ಮಾಡಬೇಕು ಅಂತ ಹೇಳಿದರು. ಫೇಸ್ಬುಕ್ನಲ್ಲೂ ಕೂಡ ಅವರು ಒಂದು ನನಗೆ ಶುಭಾಶಯ ಕೋರಿದರು. ಬಟ್ ಇನ್ನು ಬಿಟ್ವೀನ್ ಒಂದು ವಾರ ಆದಮೇಲೆ ವಿಧಿವಶಾತ್ ಅವರು ನಮ್ಮನ್ನು ಕೈ ಬಿಟ್ಟಿದ್ರು. ಹಾಗಾಗಿ ಇಲ್ಲಾಂದರೆ ನಾನು ಅವರ ಸನ್ಮಾನಕ್ಕೆ ಆಗ್ತಿದ್ದೆ. ಅಂದರೆ ನೀವು ಅವ್ರನ್ನೇ ಮೀಟ್ ಮಾಡೋಕ್ಕಾಗಲೇ ಇಲ್ಲ? ವೇಟ್ ಆಗಲಿಲ್ಲ. ಮಾಡಬೇಕು ಅನ್ನೋಷ್ಟು ಟೈಮ್ ಮುಂದೆ ಇದು ಘಟನೆ ನಡೆದೋದು. ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ರೆ? ಶಿವಣ್ಣವರು ವೇಟ್ ಮಾಡಿಲ್ಲ. ಮಾಡಿಲ್ಲ. ಹಾಗಾಗಿ ಈ ರಾಜ್ಕುಮಾರ್ ಚಿತ್ರ ಎಲ್ಲರಿಗೂ ಶೇರ್ ಆಗಬೇಕು, ಎಲ್ಲರಿಗೂ ಮನವರಿಕೆ ಆಗಬೇಕು, ಮತ್ತು ರೀಕಾಲ್ ಆಗಬೇಕು. ಎಷ್ಟು ಚಿತ್ರಗಳಿದೆ, ಕೆಲವರಿಗೆ ಈಗಿನ ಜನ್ರೇಷನ್ವರಿಗೆ ಕಲರ್ ಚಿತ್ರಗಳು ಗೊತ್ತೇ ಹೊರತು ವೈಟ್ ಆ್ಯಂಡ್ ಬ್ಲ್ಯಾಕ್ ಚಿತ್ರಗಳು ಗೊತ್ತಿಲ್ಲ. ಹಾಗಾಗಿ ಎಲ್ಲ ಚಿತ್ರಗಳು ಎಲ್ಲ ಸೇರ್ಲಿ ಅನ್ನೋ ದೃಷ್ಟಿಯಿಂದ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎಕ್ಸಿಬಿಷನ್ ಪ್ರದರ್ಶನ ಇಟ್ಟಿದ್ದೀವಿ. ಎಲ್ಲರೂ ಬಂದು ನೋಡಿದ್ದಾರೆ. ನೋಡಿದ್ವಿ ಸರ್, ತುಂಬ ಅದ್ಭುತವಾಗಿದೆ ನಿಮ್ಮ ಕೈ ಚಳಕ. ಏನು ಹೇಳಿದ್ರು ಕಮ್ಮಿನೇ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ನಾನು ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ. ಅಟ್ಲೀಸ್ಟ್ ಶಿವಣ್ಣ ಅವರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಖಂಡಿತ ನಿಮಗೆ ಮೀಟ್ ಮಾಡೋ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಹಾಗೆ ಶೇರ್ ಮಾಡಿ ಎಲ್ಲರೂ ರಾಜ್ಕುಮಾರ್ ಫಿಲಮ್ಗಳು ನೋಡಲಿ, ಖಂಡಿತ ಅನ್ನೋ ಪಿಕ್ಚರ್ಗಳು ನೋಡಲಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಓಕೆ, ಥ್ಯಾಂಕ್ ಯು.